ಶಾಂತಿ. ಮುರಳಿಯ ದಿನಾಂಕ 14/12/2020. मीठे बच्चे, तुम्हारे दुख के दिन अब पूरे हुए. तुम ऐसी दुनिया में जा रहे हो जहाँ कोई भी ಅಪ್ರಾಪ್ತ ವಸ್ತು ನೈ. ಮಧುರ ಮಕ್ಕಳೇ, ನಿಮ್ಮ ದುಃಖದ ದಿನಗಳು ಈಗ ಮುಗಿದಿವೆ. ನೀವೀಗ ಅಪ್ರಾಪ್ತಿಯ ಹೆಸರೇ ಇಲ್ಲದಂತಹ ಪ್ರಪಂಚಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲಿ ಅಪ್ರಾಪ್ತಿ ಅನ್ನೋದು ಇರೋದೇ ಇಲ್ಲ. ಯಾವ ವಸ್ತುವಿನ, ಯಾವ ಪದಾರ್ಥದ, ಯಾವ ಶಕ್ತಿಯ, ಯಾವ ಗುಣಗಳ ಅಪ್ರಾಪ್ತಿ, ಅಭಾವ ಅನ್ನೋದು ಇರೋದಿಲ್ಲ. प्रश्न: किन दो शब्दों का राज तुम्हारी बुद्धि में होने कारण पुरानी दुनिया से बेहद का वैराग्य रहता है. ಯಾವ ಎರಡು ಶಬ್ದಗಳ ರಹಸ್ಯ ನಿಮ್ಮ ಬುದ್ಧಿಯಲ್ಲಿ ಇರುವ ಕಾರಣ ನಿಮಗೆ ಹಳೆ ಪ್ರಪಂಚದ ಮೇಲೆ ಸಂಪೂರ್ಣ ವೈರಾಗ್ಯ ಬಂದಿದೆ? उत्तर: उतरती कला और चढ़ती कला का राज तुम्हारी बुद्धि में है. ಇಳಿಯುವ ಕಲೆ ಮತ್ತು ಏರುವ ಕಲೆಯ ರಹಸ್ಯ ನಿಮ್ಮ ಬುದ್ಧಿಯಲ್ಲಿ ಇದೆ. तुम जानते हो, आधा कल्प हम उतरते आए, अभी है चढ़ने का समय. ನಿಮಗೆ ತಿಳಿದಿದೆ, ಈಗ ಅರ್ಧ ಕಲ್ಪದಿಂದ ನಾವು ಇಳಿತಾ ಬಂದಿದ್ದೇವೆ. ಈಗ ಏರುವ समय बंदिदे. बाप आए हैं नर से नारायण बनाने की सत्य नॉलेज देने. बाबा ಬಂದಿದ್ದಾರೆ ನರನಿಂದ ನಾರಾಯಣ ಆಗುವ ಸತ್ಯ ಜ್ಞಾನ ಕೊಡೋದಕ್ಕಾಗಿ. हमारे लिए अब कलयुग पूरा हुआ, नई दुनिया में जाना है. इसलिए इससे बेहद का ವೈರಾಗ್ಯ. ನಮ್ಮ ಪಾಲಿಗೆ ಕಲಿಯುಗ ಮುಗಿದಿದೆ, ಹೊಸ ಪ್ರಪಂಚಕ್ಕೆ ಹೋಗಲಿದ್ದೇವೆ. ಆದ್ದರಿಂದ ನಮ್ಮಲ್ಲಿ ಈಗ ಬೇಹದ್ದಿನ ವೈರಾಗ್ಯ ಬರಬೇಕು. ಧೀರಜ ಧರ ಮನುವ, ಧೈರ್ಯ ತಾಳು ಮಾನವ. ओम शांति. मीठे रूहानी बच्चों ने गीत सुना. रूहानी बाप समझाते हैं, यह एक ही पुरुषोत्तम संगम युग है, जबकि कल्प कल्प बाप आकर रूहानी बच्चों को पढ़ाते हैं, राजयोग सिखलाते हैं. ಮಕ್ಕಳು ಈ ಹಾಡನ್ನು ಕೇಳಿದರು. ಸಂಗಮ ಯುಗದಲ್ಲಿ ಪರಮಾತ್ಮನೇ ಬಂದು ಮಕ್ಕಳಿಗೆ ಧೈರ್ಯ ಕೊಡ್ತಾನೆ. ಮಕ್ಕಳೇ, ನಿಮ್ಮ ದುಃಖದ ದಿನಗಳು ಹೋಗಲಿವೆ, ಸುಖದ ದಿನಗಳು ಬರಲಿವೆ, ಧೈರ್ಯ ತಾಳಿರಿ ಅಂತ ಹೇಳ್ತಾನೆ. ಕಲ್ಪಕಲ್ಪದ ಸಂಗಮ ಯುಗದಲ್ಲಿ ಬಂದು ರಾಜಯೋಗ ಕಲಿಸ್ತಾರೆ. ಇಲ್ಲಿ ಧೀರಜ ಧರ ಮನುವ ಅಂದರೆ ಆತ್ಮಿಕ ತಂದೆ ಆತ್ಮನಿಗೆ ಧೈರ್ಯ ಕೊಡ್ತಾ ಇದ್ದಾರೆ. आत्माओं से बात करते हैं, कहते हैं, मैं एक ही बार कल्प के संगम पर आकर तुम बच्चों को धीरज देता हूँ. अब सुख के दिन आते हैं, अभी तुम दुखधाम ರೌರವ್ ನರಕ ಮೇಹೋ. ನಾನು ಬಂದು ಆತ್ಮರ ಜೊತೆಗೆ ಮಾತಾಡ್ತೀನಿ.
ಆತ್ಮರಿಗೆ ಧೈರ್ಯ ಕೊಡ್ತೀನಿ, ಮಕ್ಕಳೇ ಈಗ ಸುಖದ ದಿನಗಳು ಬರಲಿವೆ. ಇಲ್ಲಿಯ ತನಕ ನೀವು ದುಃಖಧಾಮದ ರೌರವ ನರ್ಕದಲ್ಲಿ ಇದ್ರಿ. ಸಿರ್ಫ ತುಮ್ ನಹಿ, ಸಾರಿ ದುನಿಯಾ रौरव नरक में है. तुम जो मेरे बच्चे बने हो, रौरव नरक से निकलकर ಸ್ವರ್ಗ में चल रहे. ನೀವಷ್ಟೇ ಅಲ್ಲ, ಇಡೀ ಪ್ರಪಂಚನೇ ಘೋರ ನರ್ಕದಲ್ಲಿ ಇದೆ. ನೀವು ಮಕ್ಕಳು ಈಗ ನರ್ಕದಿಂದ ಹೊರಗೆ ಬಂದು ಸ್ವರ್ಗಕ್ಕೆ ಹೋಗ್ತಿದ್ದೀರಿ. कलयुग तुम्हारे लिए पास हो गया. तुम्हारे लिए यह पुरुषोत्तम संगम युग है. ನಿಮ್ಮ ಪಾಲಿಗೆ ಕಲಿಯುಗ ಕಳೆದು ಹೋಗಿದೆ. ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಿ. ಬಾಪ್ तुम्हें सत्य मार्ग दिखाते हैं. सत्य नर से नारायण बनने की नॉलेज देते. भक्ति मार्ग में हर पूर्णमासी पर कथा सुनते आए हो, परंतु वह है भक्ति मार्ग. ಭಕ್ತಿ ಮಾರ್ಗದಲ್ಲಿ ನೀವು ಅಥವಾ ಕೆಲವರು ಪ್ರತಿ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ಸತ್ಯನಾರಾಯಣ ಕಥೆ ಕೇಳ್ತಾರೆ. ಆದರೆ ಒಬ್ಬರೂ ಇಲ್ಲಿಯವರೆಗೆ ನಾರಾಯಣ ಆಗಲಿಲ್ಲ. ಅದು ಭಕ್ತಿ ಮಾರ್ಗ ಆಗಿದೆ. ಭಕ್ತಿ ಮಾರ್ಗಕ್ಕೆ ಸತ್ಯ ಮಾರ್ಗ ಅಂತ ಹೇಳೋದಿಲ್ಲ. ಜ್ಞಾನ ಮಾರ್ಗ ಹೇ ಸತ್ಯ ಮಾರ್ಗ. ಜ್ಞಾನ ಮಾರ್ಗಕ್ಕೆ ಸತ್ಯ ಮಾರ್ಗ ಅಂತ ಹೇಳಲಾಗ್ತದೆ. ಪುರಾನಿ ದುನಿಯಾ ಕಾ ವಿನಾಶ್ भी सामने खड़ा है. नई दुनिया में एक राज्य एक भाषा थी. उसको कहा जाता है अद्वैत राज्य. अभी कितना द्वैत है, अनेक भाषाएं. ಹೊಸ ಪ್ರಪಂಚದಲ್ಲಿ ಒಂದೇ ರಾಜ್ಯ, ಒಂದೇ ಭಾಷೆ ಇತ್ತು. ಅದಕ್ಕಾಗಿ ಆ ರಾಜ್ಯಕ್ಕೆ ಅದ್ವೈತ ರಾಜ್ಯ ಅಂತ ಹೇಳಲಾಗ್ತದೆ. ಅಂದರೆ ಅಲ್ಲಿ ದ್ವೈತ ಇರಲಿಲ್ಲ, ಎರಡು ಮತಗಳು ಇರಲಿಲ್ಲ, ಎಲ್ಲವೂ ಒಂದಾಗಿತ್ತು. ಈಗ ಅನೇಕ ಮತಗಳು, ಅನೇಕ ಧರ್ಮಗಳು, ಅನೇಕ ಭಾಷೆಗಳು ಆಗಿ ಈ ಭಾಷೆಗಳ ವೃಕ್ಷನೂ ವೃದ್ಧಿಯಾಗಿದೆ. जैसे मनुष्यों का झाड़ बढ़ता जाता, भाषाओं का भी झाड़ वृद्धि को पाता है. फिर होगी एक ಭಾಷಾ. ಮನುಷ್ಯರ ಸಂಖ್ಯೆ ಹೇಗೆ ವೃದ್ಧಿ ಆಗ್ತಾ ಬಂತು, ಮಾನವರ ವಂಶವೃಕ್ಷ ಬೆಳೀತಾ ಬಂತು, ಹಾಗೆ ಭಾಷೆಗಳ ವೃಕ್ಷನೂ ಈಗ ಬೆಳೆದಿದೆ. ಅನೇಕ ಭಾಷೆಗಳು ಹುಟ್ಕೊಂಡಿದ್ದ. ಲೇಕಿನ್ ತುಮ್ಹಾರಿ ದುನಿಯಾ ಮೇ ಏಕ್ ಹಿ ಭಾಷಾ ಹೋಗಿ. ಆದರೆ ಮುಂದೆ ಬರುವಂತಹ ನಿಮ್ಮ ರಾಜ್ಯದಲ್ಲಿ ಒಂದೇ ಒಂದು ಭಾಷೆ ಇರ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. मनुष्यों ने भक्ति मार्ग के लिए लिखा है बैठ, जिससे तुम उतरते आए. अभी भगवान तुमको पढ़ाते हैं ऊपर चढ़ने के लिए. ಶಿವಬಾಬಾ ಸಂಗಮ ಯುಗದಲ್ಲಿ ಹೇಳುವ ಜ್ಞಾನವನ್ನು ಭಕ್ತರು ಭಗವದ್ಗೀತೆಯ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಭಕ್ತಿ ಮಾರ್ಗದ ಭಗವದ್ಗೀತೆಯನ್ನು ಓದ್ತಾ ಓದ್ತಾ ನೀವು ಇಳಿತಾನೇ ಬಂದಿದ್ದೀರಿ ವಿನಃ ನೀವು ಏರಲಿಲ್ಲ ಅಂತ ಹೇಳ್ತಾರೆ ಬಾಬಾ. ಈಗ ಪರಮಾತ್ಮ ಬಂದು ಓದಿಸುವಾಗ ನೀವು ಏರುವ ಕಲೆಗೆ ಹೋಗ್ತೀರಿ. ಭಕ್ತಿ ಕೋ ಕಹಾ ಜಾತಾ ಉತರ್ತಿ ಕಲಾ ಕಾ ಮಾರ್ಗ. ಜ್ಞಾನ ಹೇ ಚಡ್ತಿ ಕಲಾ ಕಾ ಮಾರ್ಗ. ಭಕ್ತಿಗೆ ಇಳಿಯುವ ಕಲೆಯ ಮಾರ್ಗ ಅಂತ ಹೇಳಲಾಗ್ತದೆ. ಇಳಿಯುವ ಮಾರ್ಗ. ಜ್ಞಾನ ಏರುವ ಕಲೆಯ ಮಾರ್ಗ, ಅಂದರೆ ಏರುವ ಮಾರ್ಗ. ಯಹ ಸಮझाने में तुम डरो मत.
ಇದನ್ನು ಹೇಳೋದಕ್ಕೆ ನೀವು ಭಯ ಪಡಬೇಡಿ, ಹೆದರಬೇಡಿ. बल ऐसे भी है जो इन बातों को न समझने कारण विरोध करेंगे, शास्त्रवाद करेंगे, परंतु तुम कोई से शास्त्रवाद नहीं करना. ಅನೇಕರು ನಿಮ್ಮ ಜ್ಞಾನ ಕೇಳಿ ವಿರೋಧ ಮಾಡಬಹುದು, ಶಾಸ್ತ್ರಗಳ ಉದಾಹರಣೆ ಕೊಟ್ಟು ಶಾಸ್ತ್ರವಾದ ಮಾಡಬಹುದು. ಆದರೆ ನೀವು ಮಕ್ಕಳು ಶಾಸ್ತ್ರವಾದ ಮಾಡಲಿಕ್ಕೆ ಹೋಗಬೇಡಿ. बोलो शास्त्र वेद उपनिषद गंगा स्नान करना, तीर्थ आदि करना, यह सब भक्ति कांड है. ಅವರಿಗೆ ತಿಳಿಸಿ, ಶಾಸ್ತ್ರ ಓದುವುದು, ವೇದ ಉಪನಿಷತ್ಗಳನ್ನು ಓದುವುದು, ಗಂಗಾ ಸ್ನಾನ ಮಾಡುವುದು, ತೀರ್ಥಯಾತ್ರೆ ಮಾಡುವುದು, ಅದು ಎಲ್ಲವೂ ಸಹ ಭಕ್ತಿಯ ಅಧ್ಯಾಯ ಆಗಿದೆ, ಭಕ್ತಿಯ ಕಾಂಡ ಆಗಿದೆ. ನಾವದನ್ನು ಮುಗಿಸಿ ಬಂದಿದ್ದೇವೆ. ಈಗ ನಮಗೆ ಜ್ಞಾನ ಸಿಕ್ಕಿದೆ. ಆದ್ದರಿಂದ ಭಕ್ತಿ ಮಾಡುವ ಅವಶ್ಯಕತೆ ನಮಗೆ ಇಲ್ಲ ಅಂತ ತಿಳಿಸ್ರಿ. ಆದ್ದರಿಂದ ಶಾಸ್ತ್ರವಾದನೂ ಮಾಡಲಿಕ್ಕೆ ಹೋಗಬೇಡಿ ಅಂತ ಬಾಬಾ ಹೇಳ್ತಾರೆ. ಪಹಲೆ ತುಮ್ ऊंचते ऊंच भगवान को याद करना सीखो. एक को याद करना ही अव्यभिचारी याद है. अव्यभिचारी ज्ञान कहा जाता है. ಮೊದಲು ಬಂದವರಿಗೆ ಉನ್ನತಾತಿ ಉನ್ನತ ಸ್ಥಾನದಲ್ಲಿರುವಂತಹ ಆ ಭಗವಂತನ ಪರಿಚಯ ಕೊಡಿ. ಅವನನ್ನು ನೆನಪು ಮಾಡಲಿಕ್ಕೆ ಹೇಳ್ರಿ. ಅವನೊಬ್ಬನನ್ನೇ ನೆನಪು ಮಾಡುವುದಕ್ಕೆ ಅವ್ಯಭಿಚಾರಿ ನೆನಪು ಅಂತ ಹೇಳಲಾಗ್ತದೆ. ಸೊ ನಾವೇನಿಲ್ಲಿ ಯೋಗ ಅಥವಾ ರಾಜಯೋಗದ ಅಭ್ಯಾಸ ಮಾಡ್ತಿದ್ದೀವಿ, ಇದು ಅವ್ಯಭಿಚಾರಿ ನೆನಪಾಗಿದೆ. ಮತ್ತು ನಾವೇನು ಈಶ್ವರಿಯ ಜ್ಞಾನ ಕೇಳ್ತಾ ಇದ್ದೀವಿ, ಇದು ಅವ್ಯಭಿಚಾರಿ ಜ್ಞಾನ ಆಗಿದೆ. ಒಬ್ಬನಿಂದಲೇ ನಾವು ಜ್ಞಾನ ಕೇಳ್ತಾ ಇದ್ದೀವಿ. ದಿನಾ ಬೇರೆ ಬೇರೆ ಪುಸ್ತಕ ಹಿಡ್ಕೊಂಡು ನಾವು ಓದ್ತಾ ಇಲ್ಲ. ಆದರೆ ಭಕ್ತಿ ಮಾರ್ಗದಲ್ಲಿ ದಿನಾ ಒಂದೊಂದು ಶಾಸ್ತ್ರ ಹಿಡ್ಕೊಂಡು ಓದ್ತಾರೆ. ಒಮ್ಮೆ ಮಹಾಭಾರತ ಓದ್ತಾರೆ, ಎರಡನೇ ದಿನ ಭಾಗವತ ಓದ್ತಾರೆ, ಮೂರನೇ ದಿನ ರಾಮಾಯಣ ಓದ್ತಾರೆ, ಇನ್ನೊಂದು ದಿನ ಸತ್ಯನಾರಾಯಣ ಕಥೆ ಓದ್ತಾರೆ, ಮತ್ತೊಂದು ದಿನ ಅಮರ ಕಥೆ ಓದ್ತಾರೆ. ಸೊ ಭಕ್ತಿಯೂ ಸಹ ಅವ್ಯಭಿಚಾರಿ ಜ್ಞಾನದಿಂದ ತುಂಬಿದೆ, ಅವ್ಯಭಿಚಾರಿ ನೆನಪಿನಿಂದ ತುಂಬಿದೆ ಭಕ್ತಿ. ಇವತ್ತು ಒಂದಿನ ಒಬ್ಬರನ್ನ ನೆನ್ಪು ಮಾಡ್ತಾರೆ, ಮತ್ತೊಂದು ದಿನ ಮತ್ತೊಬ್ಬರನ್ನು ನೆನ್ಪು ಮಾಡ್ತಾರೆ. ಹೀಗೆ ಭಕ್ತಿಯಲ್ಲಿ ವ್ಯಭಿಚಾರಿ ನೆನಪು, ವ್ಯಭಿಚಾರಿ ಜ್ಞಾನ ಇದೆ. ಇಲ್ಲಿ ಅವ್ಯಭಿಚಾರಿ ನೆನಪು, ಅವ್ಯಭಿಚಾರಿ ಜ್ಞಾನ ಇದೆ ಅಂತ ಹೇಳ್ತಾರೆ ಬಾಬಾ. ತುಮಕೋ ಜ್ಞಾನ ಪಢಾತೆ ಹೇ ಏಕ ಭಗವಾನ್. ನಿಮಗೆ ಇಲ್ಲಿ ಓದಿಸುವವನು ಒಬ್ಬನೇ, ಪಾಠಶಾಲೆನೂ ಒಂದೇ, ಅವನು ಕೊಡುವಂಥ ಜ್ಞಾನನೂ ಒಂದೇ, ಈಶ್ವರಿಯ ಜ್ಞಾನ. ದಿನಾ ಒಂದೊಂದು ಪುಸ್ತಕ ಹಿಡ್ಕೊಂಡು ಅವನ ಜ್ಞಾನ ಹೇಳೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಬಾಬಾ. ಬಾಪ್ ಪಢಾತೆ ಹೇ जिससे हम देवता बनते, दैवी गुण भी धारण करने. इसलिए बाबा कहते अपना चार्ट रखो, तो मालूम पड़ेगा हमारे में कोई आसुरी गुण तो नहीं है. ಈಗ ನಾವು ದೇವತಾ ಆಗ್ತಿದ್ದೀವಿ ಅಂದರೆ ದೈವಿ ಗುಣಗಳನ್ನು ನಾವು ಧಾರಣೆ ಮಾಡ್ಕೋಬೇಕು. ಅದಕ್ಕಾಗಿ ನಮ್ಮ ಚಾರ್ಟನ್ನು ಪ್ರತಿದಿನ ಬರಿಬೇಕು, ನೋಡ್ಕೋಬೇಕು. ನಮ್ಮಲ್ಲಿ ಯಾವುದೇ ರೀತಿಯ ಆಸುರಿ ಗುಣ ಇಲ್ಲವಲ್ಲ ಅಂತ ನೋಡ್ಕೋಬೇಕು. ದೇಹ ಅಭಿಮಾನ್ ಹೇ ಪಹಲಾ ಅವಗುಣ, ಫಿರ್ ದುಶ್ಮನ್ ಹೇ ಕಾಮ್. काम पर जीत पाने से तुम जगत जीत बनेंगे. ಮೊದಲನೇ ಅವಗುಣ ಆಗಿದೆ ದೇಹದ ಅಭಿಮಾನ. ಎರಡನೇ ಶತ್ರು ಆಗಿದೆ ಈ ಕಾಮವಿಕಾರ. ಯಾರು ಕಾಮವನ್ನು ಜಯಿಸ್ತಾರೋ ಅವರು ಜಗಜ್ಜೀತ ಆಗ್ತಾರೆ. ತುಮಾರಾ ಉದ್ದೇಶ ಹೇ ಜಗಜ್ಜೀತ ಬನನಾ.
जन्म जन्मांतर के पाप को भस्म करना। तुम बैठे हो पापों को भस्म करने, तो फिर आगे पाप नहीं करना चाहिए। ನಿಮ್ಮ ಉದ್ದೇಶನೇ ಆಗಿದೆ ಜನ್ಮ ಜನ್ಮಾಂತರದ ಪಾಪಗಳನ್ನು ಭಸ್ಮ ಮಾಡಿಕೊಡುವಂಥದ್ದು। उसके लिए एक ही दवाई है, अपने को आत्मा समझ बाप को याद करो। ಪಾಪಗಳನ್ನು ಭಸ್ಮ ಮಾಡಲಿಕ್ಕೆ ಒಂದೇ ಉಪಾಯ ಇದೆ, ಒಬ್ಬ ತಂದೆಯನ್ನು ನೆನಪು ಮಾಡಿರಿ। ಆತ್ಮ ಆಗಿ ಒಬ್ಬ ತಂದೆಯನ್ನು ನೆನಪು ಮಾಡಿರಿ। नहीं तो वह 100 गुणा बन जाएगा। तुम बैठे हो पापों को भस्म करने, फिर आगे पाप नहीं करना चाहिए। ಬಂದಿರೋದೇ ಪಾಪಗಳನ್ನು ಕಳ್ಕೊಳ್ಳಿಕ್ಕೆ ಅಂದ ಮೇಲೆ ಮತ್ತೆ ನೀವು ಹೊಸದಾಗಿ ಪಾಪ ಮಾಡಬಾರದು। ಮಾಡಿದರೆ 100ಕ್ಕೆ 100ರಷ್ಟು ಶಿಕ್ಷೆಗೆ ಗುರಿಯಾಗ್ತೀರಿ। विकार में गए तो 100 गुणा दंड पड़ जाएगा, फिर वह मुश्किल चढ़ सकते। पहला नंबर दुश्मन है यह काम। 5 मंजिल से गिरेंगे तो हड गुड एकदम टूट जाएगी, शायद मर भी जाए। ऊपर से गिरने से एकदम चकनाचूर हो जाते हैं। बाप से प्रतिज्ञा तोड़ काला मोह किया तो गोया आसुरी दुनिया में चला गया। ವಿಕಾರದಲ್ಲಿ ಹೋದರೆ 100ಕ್ಕೆ 100ರಷ್ಟು ಶಿಕ್ಷೆ ಅನುಭವಿಸ್ತೀರಿ। ವಿಕಾರದಲ್ಲಿ ಬಿದ್ದು ಹೋದವರು ಮತ್ತೆ ಬಂದು ಏರುವುದಕ್ಕೆ ಬಹಳ ಕಷ್ಟ ಆಗ್ತದೆ। ಹೇಗೆ 5 ಅಂತಸ್ತಿನಿಂದ ಒಬ್ಬ ಮನುಷ್ಯ ಕೆಳಗೆ ಬಿದ್ದರೆ ಅವನ ದೇಹ ಪುಡಿ ಪುಡಿಯಾಗಿ ಬಿಡ್ತದೆ, ಒಮ್ಮೊಮ್ಮೆ ಸತ್ತು ಹೋಗ್ತಾನೆ। ಹಾಗೆ ಕಾಮ ವಿಕಾರದಲ್ಲಿ ಬಿದ್ದು ಹೋಗುವುದು ಅಂದರೆ 5 ಅಂತಸ್ತಿನಿಂದ ಕೆಳಗೆ ಬೀಳುವಂಥದ್ದಾಗಿದೆ। ತಂದೆಯ ಹತ್ತಿರ ಮಾಡಿದ ಪ್ರತಿಜ್ಞೆಯನ್ನು ಮುರಿದು ಮತ್ತೆ ತಮ್ಮ ಮುಖಕ್ಕೆ ಮಸಿ ಹಚ್ಕೊಂಡ್ರೆ ಅವರು ಆಸುರಿ ಪ್ರಪಂಚಕ್ಕೆ ಹೋಗಿ ಬಿಡ್ತಾರೆ। ಯಹಾ ಸೆ ಮರ್ ಗಯ ಅಂದರೆ ಇಲ್ಲಿಂದ ಸತ್ತು ಹೋಗ್ತಾರೆ। ಉನ್ಕೋ ಬ್ರಾಹ್ಮಣ ನಹಿ ಶೂದ್ರ ಕಹಾ ಜಾಯೇಗ। ಅಂಥವ್ರಿಗೆ ಸಂಗಮ ಯುಗದ ಬ್ರಾಹ್ಮಣರು, ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿಯರು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅವರಿಗೆ ಶೂದ್ರರು ಅಂತ ಹೇಳಲಾಗ್ತದೆ। अब बच्चों को इस पुरानी दुनिया से नई दुनिया अमरलोक में चलने के लिए पुरुषार्थ करना है। मृत्यु लोक से ट्रांसफ़र होते हो। ಬಾಬಾ ಹೇಳ್ತಾರೆ, ಈಗ ಹಳೆ ಪ್ರಪಂಚ ಅಂದರೆ ಮೃತ್ಯುಲೋಕದಿಂದ ಅಮರಲೋಕಕ್ಕೆ ನೀವು ಟ್ರಾನ್ಸ್ಫರ್ ಆಗ್ತಿದ್ದೀರಿ। ದೇವತಾ बनना है तो उसके लिए मेहनत भी चाहिए। ದೇವತಾ ಆಗಬೇಕು ಅಂದರೆ ಅದಕ್ಕಾಗಿ ಪರಿಶ್ರಮನೂ ಪಡಬೇಕು। तुमको अब सतो प्रधान बनना है। तुम्हारे जैसा यह भी पुरुषार्थी है। 84 जन्म भी इसने लिए हैं। ನೀವೀಗ ಸತೋ ಪ್ರಧಾನ ಆಗಬೇಕಾಗಿದೆ। ನಿಮ್ಮಂತೆಯೇ ಬ್ರಹ್ಮ ಬಾಬಾನು ಪುರುಷಾರ್ಥಿಯಾಗಿದ್ದಾರೆ। 84 ಜನ್ಮಗಳನ್ನು ಇವರೇ ಪಡೆದಿದ್ದಾರೆ। हर चीज़ पहले सतो प्रधान फिर सतो रजो तमो में आती। छोटे बच्चे को भी महात्मा कहा जाता है, क्योंकि उनमें विकार होते नहीं, इसलिए उनको फूल कहा जाता है। ಈ ತಮೋಪ್ರಧಾನ ಪ್ರಪಂಚದಲ್ಲಿನೂ ಯಾರಾದರೂ ಸತೋಪ್ರಧಾನ ಇದ್ದಾರಂದರೆ ಅವರು ಚಿಕ್ಕ ಮಕ್ಕಳು, ಅವರಿಗೆ ವಿಕಾರದ ಜ್ಞಾನನೇ ಗೊತ್ತಿರೋದಿಲ್ಲ। ಹೀಗಾಗಿ ಅವರಿಗೆ ಮಕ್ಕಳಿಗೆ ಮಹಾತ್ಮರು, ಹೂಗಳು ಅಂತ ಹೇಳಲಾಗ್ತದೆ। सन्यासियों से छोटे बच्चों को उत्तम कहें, क्योंकि सन्यासी तो फिर भी लाइफ पास कर आते हैं ना। 5 विकारों का
ಅನುಭವಿ. ಸನ್ಯಾಸಿಗಳಕ್ಕಿಂತಲೂ ಮಕ್ಕಳ ಸ್ಥಿತಿ ಏನಿದೆ ಅದು ಉತ್ತಮ ಆಗಿರ್ತದೆ. ಸನ್ಯಾಸಿಗಳಕ್ಕಿಂತನೂ ಚಿಕ್ಕ ಮಕ್ಕಳೇ ಉತ್ತಮರು ಅಂತ ಹೇಳಬಹುದು. ಯಾಕೆ ಅಂದರೆ ಸನ್ಯಾಸಿಗಳಿಗೆ ವಿಕಾರದ ಜ್ಞಾನ ಇರ್ತದೆ. ಕೆಲವರು ಸಂಸಾರ ಮಾಡಿ ನಂತರ ಸನ್ಯಾಸಿ ಆಗಿರ್ತಾರೆ. बच्चों को तो पता ही नहीं रहता, इसलिए बच्चों को देख ಖುಷಿ ಹೋತಿ, ಚೈತನ್ಯ ಫೂಲ್ ಹೇನ. ಆದರೆ ಚಿಕ್ಕ ಮಕ್ಕಳಿಗೆ ವಿಕಾರದ ಬಗ್ಗೆ ಏನು ಗೊತ್ತೇ ಇರೋದಿಲ್ಲ. ಹೀಗಾಗಿ ಮಕ್ಕಳನ್ನು ನೋಡಿದಾಗ ಎಷ್ಟು ಖುಷಿ ಆಗ್ತದೆ. ಯಾಕೆಂದರೆ ಮಕ್ಕಳು ಅಂದರೆ ಪವಿತ್ರ ಹೂಗಳು ಅಂತ ಹೇಳ್ತಿದ್ದಾರೆ ಬಾಬಾ. अब बाप कहते तुम यहाँ पतित को नहीं लाना है. अगर हमारा बच्चा बनकर कोई क्रिमिनल काम किया तो पत्थर बुद्धि बच जाएंगे. इंद्र सभा की कहानी है ना. शूद्र को ले आई तो इंद्र सभा में उनकी बदबू आने लगी. तो बोला पतित को क्यों लाया है. फिर उनको श्राप दे दिया. वास्तव में इस सभा में कोई पतित आ नहीं सकते. ಬಾಬಾ ಹೇಳ್ತಾರೆ, ನನ್ನ ಮಕ್ಕಳಾಗಿ ಮತ್ತೆ ನೀವು ವಿಕಾರಿ ಕೆಲಸಗಳನ್ನು ಮಾಡಬಾರದು. ವಿಕಾರಿ ಕೆಲಸ ಮಾಡಿದರೆ ನಿಮ್ಮ ಬುದ್ಧಿ ಮತ್ತೆ ಕಲ್ಲು ಬುದ್ಧಿ ಆಗಿ ಬಿಡ್ತದೆ. ಇಂದ್ರ ಸಭೆಯ ಕಥೆ ಇದೆ ಅಲ್ವಾ. ಒಬ್ಬ ಪರಿ ಒಬ್ಬ ರಾಕ್ಷಸನನ್ನು ಇಂದ್ರ ಸಭೆಗೆ ಕರ್ಕೊಂಡು ಹೋಗಿರ್ತಾಳೆ. ಇಂದ್ರನಿಗೆ ದುರ್ವಾಸನೆ ಬರಲಿಕ್ಕೆ ಶುರು ಆಗ್ತದೆ. ಇಲ್ಲಿ ಯಾರು ವಿಕಾರಿ ಪತಿತರು ಬಂದಿದ್ದಾರೆ ಅಂತ ಕೇಳ್ತಾನೆ. ಆಗ ಕರ್ಕೊಂಡು ಬಂದಂಥ ಪರಿಗೂ ಶಾಪ ಕೊಡ್ತಾನೆ, ಆ ರಾಕ್ಷಸನಿಗೂ ಶಾಪ ಕೊಡ್ತಾನೆ. ಆಗ ಇಬ್ಬರೂ ಕಲ್ಲಾಗ್ತಾರೆ ಅಂತ ಕಥೆ ಇದೆ. ಅದು ಸಂಗಮ ಯುಗದ ಕಥೆಯಾಗಿದೆ. ಬಾಬಾ ಹೇಳ್ತಾರೆ, ನೀವಿಲ್ಲಿ ಪತಿತರನ್ನು ಕರ್ಕೊಂಡು ಬರಬಾರದು. अपना ही नुकसान करते और ही 100 गुना ದಂಡ ಪಡ ಜಾತಾ ಹೈ. ಕರ್ಕೊಂಡು ಬಂದರೆ ಯಾರು ಕರ್ಕೊಂಡು ಬರ್ತಾರೆ ಅವ್ರಿಗೆ ನುಕ್ಸಾನ ಆಗ್ತದೆ. ಅವರೇ 100ರಷ್ಟು ಶಿಕ್ಷೆಗೆ ಗುರಿಯಾಗಿ ಬಿಡ್ತಾರೆ. अब बाप कहते वहाँ तुम्हें अप्राप्त वस्तु कोई नहीं होती. तुम सुख धाम के मालिक बनते हो. वहाँ तो अनाज सब फ्री रहता है, पैसा नहीं लगता. अभी तो कितना महंगा है. ನಿಮ್ಮ ರಾಜ್ಯದಲ್ಲಿ ಸುಖಧಾಮದಲ್ಲಿ ನಿಮಗೆ ದವಸ ಧಾನ್ಯ ಎಲ್ಲ ಫ್ರೀಯಾಗಿ ಸಿಗ್ತದೆ. ಯಾವುದಕ್ಕೂ ನೀವು ಹಣ ಕೊಡಬೇಕಾಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಈಗ ನೋಡಿದರೆ ಪ್ರತಿಯೊಂದು ವಸ್ತು ಎಷ್ಟು ದುಬಾರಿಯಾಗಿದೆ. ಆಹಾರ ಧಾನ್ಯಗಳು ಸಹ ಎಷ್ಟು ದುಬಾರಿಯಾಗಿವೆ. 100 ವರ್ಷ ಮೇ ಕಿತನಾ ಮಹಂಗಾ ಹೋ ಗಯ. ಬರೀ ಈ 100 ವರ್ಷಗಳಲ್ಲಿನೇ ಎಲ್ಲ ವಸ್ತುಗಳ ರೇಟ್ ಏನಿದೆ ಬಹಳ ಜಾಸ್ತಿ ಆಗಿಬಿಡ್ತು. वहाँ कोई अप्राप्त वस्तु नहीं होती जिसके लिए मुश्किलात आई. ಇಲ್ಲಿ ಒಂದು ಸಿಕ್ಕರೆ ಇನ್ನೊಂದು ಸಿಕ್ಕಿರಲ್ಲ ನಮಗೆ. ಆದರೆ ಸತ್ಯಯುಗದಲ್ಲಿ ಅಪ್ರಾಪ್ತಿ ಅನ್ನೋದೇ ಇರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕೆ ಅಂದರೆ ಅದು ಸುಖಧಾಮ ಆಗಿದೆ. ತುಮ್ ಯಹಾ ಸ್ಕೂಲ್ ಮೇ ಪढ़ते, इसको गॉडली यूनिवर्सिटी भी कहा जाता है. स्कूल में रोज नहीं पढ़ेंगे, मुरली नहीं सुनेंगे तो फिर अपसेंट हो जाएगी. पढ़ाई की लिफ्ट तो ज़रूर चाहिए ना. गॉडली यूनिवर्सिटी में अपसेंट थोड़े ही होना चाहिए. ಇದು ಭಗವಂತನ ಈಶ್ವರನ ವಿಶ್ವವಿದ್ಯಾಲಯ. ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅಂದರೆ ಎಷ್ಟು ನೀವು ಅದಕ್ಕೆ ಮಹತ್ವ ಕೊಟ್ಟು ಕಲಿಬೇಕು. ಪ್ರತಿದಿನ ಮುರಳಿ ಓದಬೇಕು, ಕೇಳಬೇಕು.
ಓದೋದ್ರಿಂದ ಕೇಳೋದ್ರಿಂದ ನಿಮಗೆ ಪುರುಷಾರ್ಥದಲ್ಲಿ ಲಿಫ್ಟ್ ಸಿಗ್ತದೆ. ಯಾವುದೇ ಕಾರಣದಿಂದ ಶಾಲೆಗೆ ಯೂನಿವರ್ಸಿಟಿಗೆ ಅಬ್ಸೆಂಟ್ ಆಗಬಾರ್ದು. ಆಗ ಮಾತ್ರ ನಿಮಗೆ ಸುಖಧಾಮದಲ್ಲಿ ಉನ್ನತವಾದ ಪದವಿ ಸಿಗ್ತದೆ. अब तुम बेगर से प्रिंस बनते हो, वहाँ के लिए तैयारी कर रहे. ಈಗ ನೀವು ಭಿಕ್ಷುಕರ ಸಮಾನ ಬಡವರಾಗಿಬಿಟ್ಟಿದ್ರಿ. ಭಾರತನೇ ಬಡದೇಶ ಆಗಿಬಿಟ್ಟಿದೆ. ಭಿಕ್ಷುಕನಂತೆ ಸಾಲ ಕೇಳ್ತಾ ಇದೆ ಭಾರತ ಎಲ್ಲರ ಹತ್ರ. ಈಗ ಏನಾಗಬೇಕು? ಭಿಕ್ಷುಕರಿಂದ ರಾಜಕುಮಾರ ರಾಜಕುಮಾರಿ ಆಗಲಿಕ್ಕೆ ನೀವು ತಯಾರಿ ಮಾಡ್ತಾ ಇದ್ದೀರಿ. अच्छा, मीठे मीठे सिकीलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. बाप जो संपूर्ण पावन बनने की बाप से प्रतिज्ञा की है, इसे तोड़ना नहीं. बहुत बहुत परहेज रखनी, अपना चार्ट देखना है. हमारे में कोई अवगुण तो नहीं. ತಂದೆಯ ಹತ್ತಿರ ಸಂಪೂರ್ಣ ಪಾವನ ಆಗುವ ಪ್ರತಿಜ್ಞೆ ಮಾಡಿದ್ದೀರಿ. ಅದನ್ನು ಎಂದೂ ಮುರಿಬಾರದು. ಬಹಳ ಬಹಳ ಪಥ್ಯ ಮಾಡಬೇಕು. ತಮ್ಮ ಚಾರ್ಟನ್ನು ತಾವೇ ನೋಡ್ಕೋಬೇಕು. ತಮ್ಮಲ್ಲಿ ಯಾವುದೇ ಅವಗುಣ ಇಲ್ಲವಲ್ಲ ಅಂತ ನೋಡ್ಕೋಬೇಕು. ಎರಡನೇದು, गॉडली यूनिवर्सिटी में कभी भी अपसेंट नहीं होना. सुखधाम का मालिक बनने की ऊंची पढ़ाई एक दिन भी मिस नहीं करनी. मुरली रोज जरूर सुननी. ಈಶ್ವರನ ಯೂನಿವರ್ಸಿಟಿ ಅಥವಾ ವಿಶ್ವವಿದ್ಯಾಲಯದಲ್ಲಿ ಪ್ರತಿದಿನ ಬಂದು ಓದಬೇಕು. ಯಾವತ್ತೂ ಗೈರು ಹಾಜಿರ್ ಆಗಬಾರದು. ಸುಖಧಾಮದ ಮಾಲೀಕ ಆಗುವುದಕ್ಕಾಗಿ ಇಂತಹ ಉನ್ನತ ವಿದ್ಯಾಭ್ಯಾಸವನ್ನು ಒಂದು ದಿನನೂ ಬಿಡಬಾರದು. ಮುರಳಿ ರೋಜ ಸುನ್ನಿ. ಮುರಳಿಯನ್ನು ಪ್ರತಿದಿನ ಕೇಳಬೇಕು, ಓದಬೇಕು. वरदान, मनसा वाचा और कर्मणा की पवित्रता में संपूर्ण मार्क्स लेने वाले नंबर 1 आज्ञाकारी भव. मन वचನ ಕರ್ಮದಿಂದ ಪವಿತ್ರತೆಯ ವಿಷಯದಲ್ಲಿ ಸಂಪೂರ್ಣ ಅಂಕಗಳನ್ನು ಪಡೆಯುವಂತಹ ನಂಬರ್ 1 ಆಜ್ಞಾಕಾರಿ ಭವ. ಇಂದಿನ आदर्श वाक्य, संबंध संपर्क और स्थिति में लाइट बनो, दिनचर्या में नहीं. ಸಂಬಂಧ ಸಂಪರ್ಕ ಮತ್ತು ಸ್ಥಿತಿಯಲ್ಲಿ ಲೈಟ್ ಆಗಿರಿ, ದಿನಚರ್ಯೆಯಲ್ಲಿ ಲೈಟ್ ಆಗಬೇಡಿ. ಸಂಬಂಧ ಸಂಪರ್ಕ ಮತ್ತು ಸ್ಥಿತಿಯಲ್ಲಿ ಹಗೂರತೆಯಿಂದ ಇರಿ. ಭಾರ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ, ಚಿಂತೆ ಮಾಡಲಿಕ್ಕೆ ಹೋಗಬೇಡ್ರಿ. ಹಗೂರತೆಯಿಂದ ಎಲ್ಲರ ಜೊತೆಗೆ ಮಾತಾಡ್ರಿ. ಸ್ಥಿತಿನೂ ಹಗುರವಾಗಿ ಇಟ್ಕೊಳ್ರಿ. ಆತ್ಮಿಕ ಸ್ಥಿತಿ ಏನಿದೆ ನಿಮ್ಮದು ಭಾರಮುಕ್ತವಾಗಿರಲಿ. ಆದರೆ ನಿಯಮಗಳು, ಮರ್ಯಾದೆಗಳು ಮತ್ತು ದಿನಚರ್ಯೆಯಲ್ಲಿ ಹಗುರ ಆಗಬೇಡಿ. ಮನಸ್ಸು ಬಂದಾಗ ಹೇಳೋದು, ಮನಸ್ಸು ಬಂದಾಗ ಮಲ್ಕೊಳ್ಳೋದು, ಮನಸ್ಸು ಬಂದಾಗ ಕೆಲಸ ಮಾಡೋದು, ಸೇವೆ ಮಾಡೋದು, ಮಾಡಿದರೆ ಮಾಡೋದು, ಬಿಟ್ಟರೆ ಬಿಡೋದು. ಹೀಗೆ ಈಶ್ವರೀಯ ಮರ್ಯಾದೆಗಳ ಪಾಲನೆಯನ್ನು ಹಗೂರ ತಗೋಬೇಡ್ರಿ. ಪಾಲನೆ ಮಾಡುವಂಥ ವಿಷಯ ಏನಿದೆ, ಸೇವೆ ಮಾಡುವಂಥ ವಿಷಯ ಏನಿದೆ,
ಅಭ್ಯಾಸ ಮಾಡುವಂಥ ವಿಷಯ ಏನಿದೆ ಅದನ್ನು ಹಗೂರ ಮಾಡ್ಕೋಬೇಡ್ರಿ. ಬಾಬಾ ಏನು ನಮಗೆ ನಿಯಮಗಳನ್ನು ಹಾಕಿ ಕೊಟ್ಟಿದ್ದಾರೆ, ಟೈಮ್ ಟೇಬಲ್ ಹಾಕಿಕೊಟ್ಟಿದ್ದಾರೆ. ಬೆಳಗ್ಗೆ ಇಷ್ಟು ಗಂಟೆಗೆ ಏಳಬೇಕು, ಇಷ್ಟು ಗಂಟೆಗೆ ಮುರಳಿ ಕೇಳಬೇಕು, ನಾಷ್ಟ, ಅದರ ನಂತರ ಕರ್ಮಣ ಸೇವೆ, ನಂತರ ಮಧ್ಯಾಹ್ನ ಸ್ವಲ್ಪ ರೆಸ್ಟು, ಸಂಜೆ ಮತ್ತೆ ಯೋಗ, ಮುರಳಿ, ರಾತ್ರಿ ಮತ್ತೆ ಬಾಬನ ನೆನಪು ಮಾಡಿ ಮಲ್ಕೊಳ್ಳೋದು. ಈ ಟೈಮ್ ಟೇಬಲ್ ಏನಿದೆ ದಿನಚರ್ಯೆ ನಮ್ಮದು, ಅದನ್ನು ಬಿಟ್ಟು ನಾವು ನಡಿಬಾರ್ದು, ಅದರಲ್ಲಿ ಹಗುರ ಆಗಬಾರ್ದು. ಆದರೆ ಬಾಬನ ಮಕ್ಕಳು ಉಲ್ಟಾ ಮಾಡ್ತಾರೆ, ದಿನಚರ್ಯೆ ನಿಯಮಗಳಲ್ಲಿ ಹಗುರ ಆಗಿಬಿಡ್ತಾರೆ. ಯಾರು ಮಾಡಿದ್ದಾರೆ ಬಿಡು ಅಂತಾರೆ, ಇವ್ರನ್ನ ನೋಡ್ತಾ ಹೋಗ್ತಾರೆ. ಮತ್ತು ಸಂಬಂಧ ಸಂಪರ್ಕ ಸ್ಥಿತಿ ಏನಿದೆ ಅಲ್ಲ, ಅದರಲ್ಲಿ ಭಾರ ಅಂದರೆ ಭಾರ ಹಾಕುತ್ತಿರ್ತಾರೆ. ಅಯ್ಯೋ ಅವ್ರ ಜೊತೆಗೆ ನಮಗಾಗೋದಿಲ್ಲ, ಇವ್ರ ಜೊತೆಗೆ ನಮಗಾಗೋದಿಲ್ಲ, ಇವ್ರ ಜೊತೆಗೆ ಹೆಂಗಿರೋದು, ಬರೇ ಇದೆ ವ್ಯವಹಾರದಲ್ಲಿ ಭಾರ ಆಗಿಬಿಡ್ತಾರೆ. ಮತ್ತು ಟೈಮ್ ಟೇಬಲ್ ದಿನಚರ್ಯೆಯಲ್ಲಿ ಹಗುರ ಮಾಡ್ಕೋತಾರೆ. ಆದರೆ ಬಾಬಾ ಹೇಳ್ತಿರೋದು, ಅನ್ಯರ ಜೊತೆಗೆ ಸಂಬಂಧ ಸಂಪರ್ಕ ವ್ಯವಹಾರ ಮಾತುಕತೆ ನಡತೆಯಲ್ಲಿ ಹಗುರಾಗಿರಿ, ಎಲ್ಲರೂ ಪ್ರೀತಿಯಿಂದ ಇರಿ, ಒಂದೇ ಪರಿವಾರ. ಸ್ಥಿತಿನೂ ಹಗುರವಾಗಿ ಇಟ್ಕೊಳ್ರಿ, ಆತ್ಮಿಕ ಸ್ಥಿತಿ ಇರಲಿ. ಚಿಂತೆ ಮಾಡಲಿಕ್ಕೆ ಹೋಗಬೇಡ್ರಿ, ಭಾರ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಆದರೆ ಟೈಮ್ ಟೇಬಲಲ್ಲಿ ಮಾತ್ರ ಸ್ಟ್ರಿಕ್ಟಾಗಿ ಇರಿ. ಅದನ್ನೇ ಬಾಬಾ ಈ ದಿನದ ಶ್ಲೋಗನ್ನಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಅಚ್ಚ, ಓಂ ಶಾಂತಿ. ಹಾಗೂ ಸಾಕಾರ ಬ್ರಹ್ಮ ಬಾಬಾ ಫರಿಷ್ಠಾ ರೂಪಧಾರಿಯಾಗಿ ನನ್ನ ಸನ್ಮುಖದಲ್ಲಿ ಇದ್ದಾರೆ. ಸಂಗಮ ಯುಗದಲ್ಲಿ ನಿರಾಕಾರ ತಂದೆ ಹಾಗೂ ಬ್ರಹ್ಮ ಬಾಬಾ ಇಬ್ಬರೂ ಸಹ ನನಗೆ ಹಿರಿಯ ಸಹೋದರರ ರೂಪದಲ್ಲಿ ಸಿಕ್ಕಿದ್ದಾರೆ. ಬ್ರಹ್ಮ ಬಾಬಾ ಸಾಕಾರ ಲೋಕದಲ್ಲಿ ಈ ಬ್ರಾಹ್ಮಣ ಪರಿವಾರಕ್ಕೆ ಹಿರಿಯ ಸಹೋದರ. ಅವರ ಹಣೆಯ ಮಧ್ಯದಲ್ಲಿ ನನ್ನ ನಿರಾಕಾರ ಸಹೋದರ ಆಗಿರುವಂತಹ ಶಿವ ತಂದೆಯವರು ಧರ್ಮ ಸರ್ವಶಕ್ತಿಗಳಿಂದ ಪ್ರಕಾಶಮಯ ರೂಪದಲ್ಲಿ ಬೆಳಗುತ್ತಿದ್ದಾರೆ. ಬ್ರಹ್ಮರವರ ಹಣೆಯ ಮಧ್ಯದಲ್ಲಿರುವ ಆ ನಿರಾಕಾರ ಪರಮಾತ್ಮನನ್ನು ಅಣ್ಣನ ರೂಪದಲ್ಲಿ ನೋಡುತ್ತಾ ಆತ್ಮಿಕ ಸಂಭಾಷಣೆ ಮಾಡೋಣ. ಈ ಪ್ರಪಂಚದಲ್ಲಿ ಪರಮಾತ್ಮನ ಸರ್ವ ಸಂಬಂಧದ ಅನುಭವ ಯಾವ ಮಹಾತ್ಮರೋ ಪುಣ್ಯಾತ್ಮರೋ
ಭಕ್ತರಿಗೂ ಸಿಕ್ಕಿಲ್ಲ. ಅಂತಹ ಸರ್ವ ಸಂಬಂಧದ ಅನುಭವ ಸಂಗಮ ಯುಗದಲ್ಲಿ ನಿನ್ನಿಂದ ಸಿಕ್ಕಿದೆ. ನೀನೇ ನನ್ನ ಹಿರಿಯ ಬಂಧು ಆಗಿದೀಯ. ನಿರಾಕಾರ ರಾಮ ನೀನು. ನಾನು ನಿನ್ನ ಅನುಜ ಲಕ್ಷ್ಮಣ ಆಗಿದ್ದೇನೆ. ಭಕ್ತಿ ಮಾರ್ಗದಲ್ಲಿ ರಾಮ ಲಕ್ಷ್ಮಣನ ಕಥೆ ಅಥವಾ ಚರಿತ್ರೆ ಏನು ಬರೆದಿದ್ದಾರೆಯೋ ಅದು ಸಂಗಮ ಯುಗದ ನನ್ನ ಹಾಗೂ ನಿನ್ನ ಕಥೆಯಾಗಿದೆ. ಭರತ ಮತ್ತು ಶ್ರೀರಾಮನ ಮಿಲನದ ಕಥೆಯೂ ಸಹ ಸಂಗಮ ಯುಗದಲ್ಲಿ ನಡೆಯುವ ನಿನ್ನ ಹಾಗೂ ನನ್ನ ಸೋದರತ್ವದ ಪ್ರೀತಿಯ ಕಥೆಯಾಗಿದೆ. ನೀನೇ ನಿರಾಕಾರ ರಾಮ ಆಗಿದೀಯ. ನಾನು ನಿನ್ನ ಆಜ್ಞಾಪಾಲಕ. ಚಿಕ್ಕ ಬಂಧು ಅನುಜನಾಗಿದ್ದೇನೆ. ಮೊದಲು ಭರತನ ರೂಪದಲ್ಲಿ ನಿಮ್ಮನ್ನ ನೀವು ನೋಡುತ್ತಾ ಆ ನಿರಾಕಾರ ರಾಮನನ್ನ ಬ್ರಹ್ಮಾರವರ ಸೂಕ್ಷ್ಮ ಶರೀರದ ಮೂಲಕ ಅಪ್ಪಿಕೊಳ್ಳಿರಿ. ನಿರಾಕಾರ ರಾಮ ನನ್ನ ಪ್ರೀತಿಯ ಅಣ್ಣನಾದ ಬ್ರಹ್ಮಾರವರ ನಯನಗಳ ಮೂಲಕ ನನಗೆ ಶಕ್ತಿಶಾಲಿ ದೃಷ್ಟಿಯನ್ನು ಕೊಡುತ್ತಿದ್ದಾರೆ. ಬಂಧುತ್ವದ ಸ್ನೇಹ ಪ್ರೀತಿಯನ್ನು ಕೊಡುತ್ತಿದ್ದಾರೆ. ನೀನು ಭಯ ಪಡಬೇಡ, ನಾನಿದ್ದೇನೆ ಎಂಬ ಧೈರ್ಯ ಕೊಡುತ್ತಿದ್ದಾರೆ. ಐದು 5000 ವರ್ಷಗಳ ನಂತರ ಸಿಕ್ಕಿರುವಂಥ ಈ ಅಣ್ಣನಿಗೆ ನಾನು ಮುಗ್ಧ ತಮ್ಮನಾಗಿ ಅಪ್ಪಿಕೊಳ್ಳುತ್ತಿದ್ದೇನೆ. ನನ್ನ ಹಿರಿಯ ಸಹೋದರ ಶಿವಬಾಬಾ ಮತ್ತು ಬ್ರಹ್ಮಬಾಬಾ ಅವರೂ ಸಹ ನನ್ನನ್ನು ಅಪ್ಪಿಕೊಂಡು ನನ್ನ ತಲೆಯ ಮೇಲೆ ಬೆನ್ನಿನ ಮೇಲೆ ಕೈ ಆಡಿಸುತ್ತಾ ಧೈರ್ಯ ನೀಡುತ್ತಿದ್ದಾರೆ. ಇಂತಹ ಅಣ್ಣ, ಇಂತಹ ಬಂಧು ಸಂಗಮ ಯುಗ ಬಿಟ್ಟರೆ ಬೇರೆ ಯಾವ ಯುಗದಲ್ಲೂ ಸಿಗೋದಿಲ್ಲ. ಸಂಗಮ ಯುಗದಲ್ಲಿ ಲಕ್ಷ್ಮಣ ಆಗಿರುವಂಥ ನಾನು ಅರ್ಧ ಕಲ್ಪದಿಂದ
ನನ್ನ ಜೀವನದ ಲಕ್ಷ್ಯವನ್ನು ಮರೆತಿದ್ದೆ. ಮನಸ್ಸು ಅಲ್ಲಿ ಇಲ್ಲಿ ಅಲೆದಾಡುತ್ತಾ ಇತ್ತು. ಮನಸ್ಸು ಲಕ್ಷ್ಯದಿಂದ ದೂರವಾಗಿತ್ತು. ಆ ಮನಸ್ಸಿಗೆ ನೀನು ಬಂದು ಒಂದು ಗುರಿಯನ್ನು ಕೊಟ್ಟಿದ್ದೀಯಾ, ಒಂದು ಲಕ್ಷ್ಯವನ್ನು ಕೊಟ್ಟಿದ್ದೀಯಾ. ಈಗ ನಿಜವಾದ ಅರ್ಥದಲ್ಲಿ ನಾನು ಲಕ್ಷ್ಮಣ ಆಗಿದ್ದೇನೆ. ನಿನ್ನ ಪ್ರತಿಯೊಂದು ಆಜ್ಞೆಯನ್ನು ಪಾಲಿಸುವಂತಹ ಅನುಜ ನಾನು. ಪುರುಷಾರ್ಥದ ಮಾರ್ಗದಲ್ಲಿ ಯಾವತ್ತಾದರೂ ನಾನು ಕ್ರೋಧಕ್ಕೆ ವಶ ಆದರೆ, ಹಠ ಮಾಡಿದರೆ, ಜಿದ್ದು ಮಾಡಿದರೆ, ನೀನು ನನಗೆ ಸಂಭಾಲನೆ ಮಾಡುತ್ತಾ ಮತ್ತೆ ನನಗೆ ನನ್ನ ಸ್ವಸ್ಥಿತಿಯಲ್ಲಿ ಕರೆದುಕೊಂಡು ಬರುತ್ತೀಯ. ನಿನ್ನ ಸಮಾನ ಆಗುವ ಶಿಕ್ಷಣವನ್ನು ಕೊಡುತ್ತೀಯ. ನನಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದಕ್ಕಿಂತ 100ರಷ್ಟು ಹೆಚ್ಚಿನ ಪ್ರೀತಿ ನಿನಗೆ ನನ್ನ ಮೇಲೆ ಇದೆ ಎಂದು ಅನುಭವ ಮಾಡಿಸುತ್ತೀಯ. ನನ್ನಿಂದ ಯಾವುದೇ ರೀತಿಯ ಹಣವನ್ನು, ಸೇವೆಯನ್ನು ಬಯಸುವುದಿಲ್ಲ. ಅಂತಹ ಅಣ್ಣ ನೀನು. ಸರ್ವರ ಜೀವನ ನೌಕೆಯನ್ನು ದಾಟಿಸುವಂತಹ ಸೃಷ್ಟಿಕರ್ತ, ಸ್ವಯಂ ಭಗವಂತ, ನೀನು ನನಗೆ ಸಂಗಮ ಯುಗದಲ್ಲಿ ಅಣ್ಣನ ರೂಪದಲ್ಲಿ ಸಿಕ್ಕಿರುವುದು ನನ್ನ ಸೌಭಾಗ್ಯ. ನಿರಾಕಾರ ರಾಮನಾಗಿ ಸದಾ ನನ್ನ ರಕ್ಷಣೆ ಮಾಡುತ್ತಿದ್ದೀಯ. ನನ್ನ ಮನಸ್ಸಿಗೆ ಆರಾಮ ಅಥವಾ ವಿಶ್ರಾಂತಿಯ ಅನುಭವ ಮಾಡಿಸುತ್ತೀಯ. ಸಂಗಮ ಯುಗದಲ್ಲಿ ನಾನು ಆತ್ಮ ದ್ರೌಪದಿಯಾದಾಗ ನೀನು ನಿರಾಕಾರ ಕೃಷ್ಣನ ರೂಪದಲ್ಲಿ ಬಂದು, ಅಣ್ಣನ ರೂಪದಲ್ಲಿ ಬಂದು ನನ್ನ ಮಾನ, ಮರ್ಯಾದೆ, ಗೌರವದ ರಕ್ಷಣೆ ಮಾಡುತ್ತೀಯ. ನಾನು ಮಾಡಿದ ಅಲ್ಪ ಸೇವೆಗೆ ಪ್ರತಿಯಾಗಿ 21 ಜನ್ಮಕ್ಕೆ ನನ್ನನ್ನು ಪವಿತ್ರ ಆತ್ಮನನ್ನಾಗಿ, ಸ್ವರ್ಗದ ಮಹಾರಾಣಿಯನ್ನಾಗಿ ಮಾಡುತ್ತೀಯ. ಪ್ರಪಂಚದಲ್ಲಿ ಇರುವ ದುಷ್ಟಶಕ್ತಿಗಳಾದಂತಹ ದುರ್ಯೋಧನ, ದುಶಾಸನರ ಸಮಾನವಾದಂತಹ
ಆಸುರಿ ಪ್ರವೃತ್ತಿ ಉಳ್ಳಂಥ ಜನರಿಂದ ನನ್ನ ರಕ್ಷಣೆ ಮಾಡಿದೀಯ. ನಿರಂತರ ನನ್ನ ರಕ್ಷಕನಾಗಿ ನನ್ನ ಬೆನ್ನ ಹಿಂದೆ ನಿಂತಿರುತ್ತೀಯ. ನನಗೆ ಸುಸ್ತಾದಾಗ ನನ್ನ ಕಾಲುಗಳನ್ನು ಒತ್ತುತ್ತೀಯ. ದಣಿವು ಹಾಗೂ ಸುಸ್ತನ್ನು ನಿವಾರಿಸುತ್ತೀಯ. ಮಹಾಭಾರತದಲ್ಲಿ ಶ್ರೀಕೃಷ್ಣ ದ್ರೌಪದಿಯ ಕಾಲುಗಳನ್ನು ಒತ್ತಿದ ಎಂಬ ಕಥೆ ಇದೆ. ವಸ್ತ್ರಹರಣದ ಸಮಯದಲ್ಲಿ ಅನೇಕ ವಸ್ತ್ರಗಳನ್ನು ಕೊಟ್ಟು ಅವಳ ಮರ್ಯಾದೆಯನ್ನು ಕಾಪಾಡಿದ್ದ ಎಂದು ಕಥೆ ಇದೆ. ಆ ಎರಡೂ ಕಥೆಗಳು ಸಂಗಮ ಯುಗದಲ್ಲಿ ನಡೆಯುವಂತಹ ನನ್ನ ಹಾಗೂ ನಿನ್ನ ಚರಿತ್ರೆಯ ಕಥೆಯಾಗಿವೆ. ಸಂಗಮ ಯುಗದಲ್ಲಿ ಸುಸ್ತಾಗಿ ಆಯಾಸ ಆದಾಗ ನನ್ನ ಸುಸ್ತನ್ನು ಆಯಾಸವನ್ನು ದೂರ ಮಾಡುತ್ತೀಯ. ಭಕ್ತಿಯಲ್ಲಿ ಬಹಳಷ್ಟು ಶ್ರಮಪಟ್ಟು ಸುಸ್ತಾಗಿ ಬಂದಿರುವಂಥ ನನಗೆ ಈಶ್ವರಿಯ ಸತ್ಯ ಜ್ಞಾನವನ್ನು ಕೊಟ್ಟು ದಾಸಿಯಾಗಿರುವಂಥ ನನ್ನನ್ನು ವಿಶ್ವದ ಮಹಾರಾಣಿಯನ್ನಾಗಿ ಹಾಗೂ ನಿನ್ನ ಪಟ್ಟದ ರಾಣಿಯನ್ನಾಗಿ ಸಂಗಮ ಯುಗದಲ್ಲಿ ಮಾಡಿಕೊಂಡಿದ್ದೀಯ. ಭವಿಷ್ಯ 21 ಜನ್ಮಕ್ಕಾಗಿ ಮಹಾರಾಣಿಯ ಪದವಿಯನ್ನು ಕೊಡುತ್ತೀಯ. ಇಂತಹ ಅಣ್ಣ ಈ ಪ್ರಪಂಚದಲ್ಲಿ ಯಾರಿಗೂ ಸಿಕ್ಕಿಲ್ಲ. ನೀನು ನನಗೆ ಅಣ್ಣನ ರೂಪದಲ್ಲಿ ಸಿಕ್ಕಿರುವುದು ನನ್ನ ಸೌಭಾಗ್ಯವೇ ಸರಿ. ಈಗ ಬಾಪ್ ದಾದಾರವರನ್ನು ಖುದಾ ದೋಸ್ತನ ರೂಪದಲ್ಲಿ ನೋಡ್ತಾ ಹೋಗ್ರಿ. ಸಂಗಮ ಯುಗದಲ್ಲಿ ಸ್ವತಃ ಪರಮಾತ್ಮ ಭಗವಂತ ನನಗೆ ಆಪ್ತ ಮಿತ್ರನ ರೂಪದಲ್ಲಿ ಸಿಕ್ಕಿದ್ದಾರೆ. ನಾನು ಎಂತಹ ಭಾಗ್ಯಶಾಲಿ ಆತ್ಮ ಆಗಿದ್ದೇನೆ. ನನ್ನ ಆಪ್ತ ಗೆಳೆಯನಾದಂತಹ ಶಿವಬಾಬಾ 5000 ವರ್ಷಗಳ ನಂತರ ನನಗೆ ಸಿಕ್ಕಿದ್ದಾರೆ. ಬಹಳ ವರ್ಷಗಳ ನಂತರ ಸಿಕ್ಕಿರುವಂತಹ ಮಿತ್ರನನ್ನು ತಾವು ಹೇಗೆ ಮಿಲನ ಮಾಡ್ತೀರಿ? ಎಷ್ಟು ಉತ್ಸಾಹದಿಂದ ಆನಂದದಿಂದ ಅವರ ಕೈ ಹಿಡಿದು ಅಪ್ಪಿಕೊಂಡು ಮಿಲನ ಮಾಡ್ತೀರಿ. ಹಾಗೆ ಬಾಪ್ ದಾದಾರವರನ್ನು ಅಪ್ಪಿಕೊಳ್ಳಿರಿ.
ಬಾಪ್ ದಾದಾರವರು ಖುದಾ ದೋಸ್ತಾಗಿ ಅವರು ನಿಮ್ಮನ್ನು ಅಪ್ಪಿಕೊಳ್ಳುತ್ತಿದ್ದಾರೆ. ಈಗ ಆ ಆಪ್ತ ಮಿತ್ರನನ್ನ ಎದುರಿಗೆ ನೋಡುತ್ತಾ ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಎಲ್ಲ ಕಷ್ಟಗಳನ್ನು, ಮನದಾಳದಲ್ಲಿ ಇರುವ ವಿಚಾರಗಳನ್ನು ಒಂದೊಂದಾಗಿ ಹೇಳ್ಕೊಳ್ಳಿ. ಪ್ರತಿಯೊಂದು ಮಾತನ್ನು ಬಾಪ್ ದಾದಾರವರು ನಿಮಗೆ ಸನ್ಮಿತ್ರ ಆಗಿ, ಹಿತಚಿಂತಕ ಆಗಿ ಆಲಿಸುತ್ತಿದ್ದಾರೆ. ಪ್ರತಿಯೊಂದಕ್ಕೂ ನಿಮ್ಮ ಬೆನ್ನನ್ನು ತಟ್ಟಿ ನಿಮಗೆ ಸಾಂತ್ವನ ನೀಡುತ್ತಿದ್ದಾರೆ. ಆ ತಂದೆಗೆ ಹೇಳ್ರಿ, ಜನ್ಮ ಜನ್ಮಾಂತರದಿಂದ ನನಗೆ ಅನೇಕ ದೇಹಧಾರಿ ಸ್ನೇಹಿತರು ಸಿಕ್ಕಿದರು. ಕೆಲವರು ಮೋಸ ಮಾಡಿದರು, ಕೆಲವರು ಸ್ವಾರ್ಥದ ಪ್ರೀತಿಯನ್ನು ಕೊಟ್ಟರು, ಕೆಲವರು ಕೈಬಿಟ್ಟು ಹೋದರು. ಆದರೆ ನಿನ್ನಂಥ ಮಿತ್ರ ನನಗೆ ಯಾವ ಜನ್ಮದಲ್ಲೂ ಸಿಕ್ಕಿರಲಿಲ್ಲ. ಈಗ ನೀನು ಸಿಕ್ಕಿದ್ದೀಯಾ. ನಾನು ಎಂತಹ ಭಾಗ್ಯಶಾಲಿ ಆತ್ಮ ಆಗಿದ್ದೇನೆ. ನನ್ನ ಗೆಳೆಯ ನೀನು. ನನಗೆ ಎಂದೂ ಮೋಸ ಮಾಡೋದಿಲ್ಲ, ದ್ವೇಷ ಮಾಡೋದಿಲ್ಲ, ನನ್ನ ಜೊತೆಗೆ ಕಾಂಪಿಟೇಷನ್ ಮಾಡೋದಿಲ್ಲ. ಎಲ್ಲ ಕ್ಷೇತ್ರಗಳಲ್ಲಿ ನನ್ನನ್ನೇ ಮುಂದೆ ಇಡುತ್ತೀಯ. ನನ್ನಲ್ಲಿ ಉತ್ಸಾಹ ತುಂಬುತ್ತೀಯ. ನನ್ನ ಒಳ್ಳೆ ಕಾರ್ಯಗಳನ್ನು ನೋಡಿ ಹೃದಯದಿಂದ ಪ್ರಶಂಸೆ ಮಾಡುತ್ತೀಯ. ನಾನು ನೋಡಿದರೆ ಸುಧಾಮನ ರೀತಿಯಲ್ಲಿರುವಂತಹ ಅತ್ಯಂತ ಸಾಧಾರಣ ಆತ್ಮ. ಎಲ್ಲವನ್ನು ಕಳೆದುಕೊಂಡು ಶಕ್ತಿಹೀನ, ಕಲಾಹೀನ, ದುರ್ಬಲ ಆಗಿರುವಂಥ ಆತ್ಮ ನಾನು. ಆದರೆ ನನ್ನನ್ನೇ ನಿನ್ನ ಆಪ್ತ ಮಿತ್ರನಾಗಿ ಆರಿಸಿಕೊಂಡು ನನಗೆ ಗೊತ್ತಿಲ್ಲದಂತೆ 21 ಜನ್ಮದ ರಾಜ್ಯ ಭಾಗ್ಯವನ್ನು ನನಗೆ ಕೊಡುತ್ತಿದ್ದೀಯ. ನನ್ನ ಒಂದು ಹೆಜ್ಜೆಯ ಪರಿಶ್ರಮಕ್ಕೆ ಪದಮದಷ್ಟು ಫಲ ಕೊಡುತ್ತಿದ್ದೀಯ. ಸಂಗಮ ಯುಗದಲ್ಲಿ ನಾನು ಕೊಡುವ ಹರ್ಕ ಮುರ್ಕ ಮನಸ್ಸು, ಇರುವ ಅಲ್ಪ ಸ್ವಲ್ಪ ಹಣ,
ರೋಗಿ ಶರೀರದ ಮೂಲಕ ನಿನ್ನ ಸೇವೆಯನ್ನು ಮಾಡಿದ್ದಕ್ಕಾಗಿ ನನಗೆ 21 ಜನ್ಮಕ್ಕಾಗಿ ವಿಶ್ವದ ಮಾಲೀಕನನ್ನು ಮಾಡುತ್ತೀಯಾ? ನನ್ನ ಹತ್ತಿರ ಇರುವ ಒಂದು ಮುಷ್ಟಿ ಅಕ್ಕಿಯನ್ನು ನಿನಗೆ ಕೊಟ್ಟಾಗ ನನ್ನನ್ನು ಧನಧಾನ್ಯದಿಂದ ಭರಪೂರ ಮಾಡುತ್ತಿದ್ದೀಯಾ? ನೀನೇ ನನ್ನ ಆಪ್ತ ಮಿತ್ರ, ನಿರಾಕಾರ ಕೃಷ್ಣನಾಗಿದ್ದೀಯಾ? ಸಂಗಮಯುಗದ ನನ್ನ ನಿನ್ನ ಈ ಪ್ರೀತಿಯ ಚರಿತ್ರೆಯನ್ನು ಭಕ್ತರು ಭಕ್ತಿ ಮಾರ್ಗದಲ್ಲಿ ಕೃಷ್ಣ ಸುಧಾಮನ ಕಥೆಯ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಇವತ್ತಿನವರೆಗೂ ಕೃಷ್ಣ ಹಾಗೂ ಸುಧಾಮನ ಪ್ರೀತಿಯನ್ನು ವರ್ಣನೆ ಮಾಡುತ್ತಿದ್ದಾರೆ. ನಮಗೆ ಅಂಥ ಗೆಳೆಯ ಸಿಗಲಿ ಎಂದು ಬಯಸುತ್ತಾರೆ. ಜಗತ್ತಿನ ಎಲ್ಲ ಜೀವಾತ್ಮರು ಬಯಸುವಂತಹ ಸದಾ ಸುಖ ನೀಡುವಂತಹ, ಸದಾ ನನ್ನ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ನನ್ನ ರಕ್ಷಕ ನೀನು ನನಗೆ ಆಪ್ತ ಮಿತ್ರನಾಗಿ ಸಿಕ್ಕಿದ್ದೀಯಾ? ನನ್ನ ಎಲ್ಲ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲು ಸಿದ್ಧನಾಗಿದ್ದೀಯಾ? ನನ್ನಿಂದ ಯಾವ ಫಲವನ್ನು, ಸೇವೆಯನ್ನು ನೀನು ಬಯಸೋದಿಲ್ಲ. ನಾನು ಕರೆದಾಗ ಕ್ಷಣದಲ್ಲಿ ನೀನು ನನ್ನ ಹತ್ತಿರ ಬರುತ್ತೀಯಾ? ನಿನ್ನ ವರದಾನಿ ಹಸ್ತಗಳಿಂದ, ಬಂಧುತ್ವದ ದೃಷ್ಟಿಯಿಂದ, ಅಣ್ಣನ ಪ್ರೀತಿಯಿಂದ ನನ್ನ ಜನ್ಮ ಜನ್ಮಾಂತರದ ಆಯಾಸ, ದಣಿವು ಎಲ್ಲವೂ ದೂರಾಗಿದೆ. ನಾನು ನನ್ನ ಜೀವನದ ಎಲ್ಲ ಕಷ್ಟಗಳನ್ನು ಮರೆತು ಬಿಟ್ಟಿದ್ದೇನೆ. ನೀನು ನನಗೆ ಸದಾ ಸುಖಿಯನ್ನಾಗಿ, ಸದಾ ಐಶ್ವರ್ಯವಂತನನ್ನಾಗಿ, ಆರೋಗ್ಯವಂತನನ್ನಾಗಿ ಮಾಡುತ್ತಿದ್ದೀಯಾ? ನಾನು ನಿನ್ನ ಗೆಳೆಯ, ನಿನ್ನ ಪ್ರೀತಿಗೆ ಅರ್ಪಣೆ ಆಗಿಬಿಟ್ಟಿದ್ದೇನೆ. ಹೆಜ್ಜೆ ಹೆಜ್ಜೆಗೂ ನಿನ್ನ ಸಲಹೆಯಂತೆ ನಡೆಯುತ್ತೇನೆ. ಈಗ ಬಾಪ್ ದಾದಾರವರು ಗೆಳೆಯನ ರೂಪದಲ್ಲಿ ನಿಮ್ಮ ಕೈಯನ್ನು ಹಿಡಿದು
ನಿಮಗೆ ಆಕಾಶ ಮಾರ್ಗದಲ್ಲಿ ವಿಶ್ವದ ಪ್ರವಾಸ ಮಾಡಿಸಲು ಕರೆದುಕೊಂಡು ಹೋಗುತ್ತಿದ್ದಾರೆ. ನೀವು ಅತ್ಯಂತ ಹರ್ಷದಿಂದ ಬಾಪ್ ದಾದಾರವರ ಜೊತೆಗೆ ಹಾರುತ್ತಿದ್ದೀರಿ. ನಿಧಾನಕ್ಕೆ ಆಕಾಶ ಮಾರ್ಗದಲ್ಲಿ ಡಬಲ್ ಲೈಟ್ ಆಗಿ ಹೆಜ್ಜೆಗಳನ್ನು ಇಡುತ್ತಿದ್ದೀರಿ. ಇಂತಹ ಭಾಗ್ಯ ಪ್ರಪಂಚದ ಎಲ್ಲ ಜೀವಾತ್ಮರಿಗೆ ಸಿಗಲಿ ಎಂದು ಶುಭ ಸಂಕಲ್ಪ ಮಾಡಿ. ಮೇಲಿನಿಂದ ಇಡೀ ಜಗತ್ತನ್ನು ಗಮನಿಸುತ್ತಾ ಹೋಗ್ರಿ, ನೋಡುತ್ತಾ ಹೋಗ್ರಿ. ಬಾಬಾ ನನಗೆ ಎಲ್ಲ ದೃಶ್ಯಗಳನ್ನು ತೋರಿಸುತ್ತಾ ಇದ್ದಾರೆ. ಮುಂದೆ ಬರುವ ಸಮಯದ ಸೂಚನೆ ಕೊಡುತ್ತಿದ್ದಾರೆ. ಸದಾ ಎಚ್ಚರಿಕೆಯಿಂದ ಇರಲು ನನ್ನ ಗೆಳೆಯ ನನಗೆ ಸೂಕ್ಷ್ಮವಾಗಿ ಪ್ರೀತಿಯಿಂದ ಸೂಚನೆ ಕೊಡುತ್ತಿದ್ದಾರೆ. ಈಗ ಮತ್ತೆ ಸೂಕ್ಷ್ಮವತನದಲ್ಲಿ ವಿಶ್ವ ಪ್ರವಾಸ ಮುಗಿಸಿಕೊಂಡು ನಾನು ಬಾಪ್ ದಾದಾರವರ ಸನ್ಮುಖದಲ್ಲಿ ಹಾಜರ್ ಆಗಿದ್ದೇನೆ. ಬಾಪ್ ದಾದಾರವರಿಗೆ ವಚನ ಕೊಡಿ. ಸಂಗಮ ಯುಗದಲ್ಲಿ ನಾನು ನಿನ್ನ ಸ್ನೇಹವನ್ನು, ಗೆಳೆತನವನ್ನು ಕೊನೆಯವರೆಗೂ ನಿಭಾಯಿಸುತ್ತೇನೆ. ಯಾವ ಕಾರಣದಿಂದನೂ ನಿನ್ನ ಕೈಯನ್ನು ಬಿಟ್ಟು ಹೋಗುವುದಿಲ್ಲ. ಸದಾ ನಿನ್ನ ಜೊತೆಯಲ್ಲೇ ಊಟ ಮಾಡುತ್ತೇನೆ, ಜೊತೆಯಲ್ಲೇ ಕೆಲಸಗಳನ್ನು ಮಾಡುತ್ತೇನೆ. ನೀನು ನನ್ನ ಆಪ್ತ ಸಹಾಯಕ. ಕ್ಷಣ ಕ್ಷಣಕ್ಕೂ ನನ್ನ ಜೊತೆಗಿರುವ ಅನುಭವ ಮಾಡಿಸುತ್ತೀಯ. ಕಷ್ಟ ಬಂದಾಗ ಚಿಂತಿಸಬೇಡ, ನಾನಿದ್ದೇನೆ ಎಂದು ಮತ್ತೆ ನನಗೆ ಧೈರ್ಯ ಕೊಡುತ್ತೀಯ. ನಾನು 1% ಪ್ರೀತಿ ಮಾಡಿದರೆ ನೀನು 100% ಪ್ರೀತಿಯನ್ನು ನನಗೆ ಕೊಡುತ್ತಿದ್ದೀಯಾ. ಇಂತಹ ಸ್ನೇಹಿತನಿಗೆ ನಾನು ಎಂದೂ ಮೋಸ ಮಾಡೋದಿಲ್ಲ. ನಿನ್ನ ಕೈಯನ್ನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಏಕೆಂದರೆ ಸಂಗಮ ಯುಗದಲ್ಲಿ ಮಾತ್ರ ನೀನು ನನಗೆ ಗೆಳೆಯನ ರೂಪದಲ್ಲಿ ಸಿಗುತ್ತೀಯ. ಬೇರೆ ಯಾವ ಯುಗದಲ್ಲೂ ಸಖಾ ರೂಪದಲ್ಲಿ, ಅಣ್ಣನ ರೂಪದಲ್ಲಿ ನೀನು ಸಿಗುವುದಿಲ್ಲ.
ಈಗ ನೀನು ಸಿಕ್ಕಿದ್ದೀಯಾ ಅಂದರೆ ನಿನ್ನಿಂದ ಸಖಾರೂಪದಲ್ಲಿ ನೀನು ಕೊಡುವ ಪ್ರೀತಿ ಸಹಯೋಗವನ್ನು ನಾನು ಸಂಪೂರ್ಣವಾಗಿ ಸ್ವೀಕರಿಸುತ್ತೇನೆ. ನಿನ್ನ ಸಮಾನ ಆಗಲು ಪುರುಷಾರ್ಥ ಮಾಡುತ್ತೇನೆ. ನೀನು ಅಣ್ಣನ ರೂಪದಲ್ಲಿ ಸಿಕ್ಕಿದೀಯಾ. ನಿರಾಕಾರ ರಾಮ ನೀನು. ನಾನು ಲಕ್ಷ್ಮಣ ಆಗಿ ನಿನ್ನ ಎಲ್ಲ ಆಜ್ಞೆಗಳನ್ನು ಪಾಲಿಸುತ್ತೇನೆ. ಸದಾ ನಿನ್ನ ಜೊತೆಗೇ ಇರುತ್ತೇನೆ. ಎಂದೆಂದು ನಿನ್ನಿಂದ ಆಗಲಿ ನಾನು ದೂರ ಹೋಗುವುದಿಲ್ಲ ಎಂದು ಬಾಪ್ ದಾದಾರವರಿಗೆ ವಚನ ಕೊಡುತ್ತಾ ಅವರ ಪ್ರೀತಿಯ ದೃಷ್ಟಿಯನ್ನು ಸ್ವೀಕರಿಸುತ್ತಾ ಇಂದಿನ ಈ ಯೋಗಾಭ್ಯಾಸವನ್ನು ಇಲ್ಲಿಗೆ ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ.